ಆತ್ಮೀಯರೇ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬೌದ್ಧಿಕ ವಿಕಸನದ ಮೂಲ ಶಾಹಿ. ಭಾರತದಲ್ಲಿ ಪುರಾತನ ಕಾಲದಿಂದಲೂ ಬಳಕೆಯಲ್ಲಿದ್ದ ವಸ್ತು ಶಾಯಿ. ಬರೆಯುವುದು ಹಾಗೂ ಚಿತ್ರ ಬಿಡಿಸಲು ಸೇರಿದಂತೆ ವಿವಿಧ ರೀತಿಯಲ್ಲಿ ಶಾಯಿ ಬಳಕೆಯಾಗುತ್ತಿತ್ತು ಎಂಬುದಕ್ಕೆ ಐತಿಹಾಸಿಕ ಸಾಕ್ಷಿಗಳು ಸಿಕ್ಕಿವೆ. ಅಲ್ಲದೆ ಜಗತ್ತಿನ ಅನೇಕ ದೇಶಗಳು ಇತಿಹಾಸದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಶಾಯಿ ತಯಾರಿಸುತ್ತಿದ್ದನ್ನು ಕಾಣಬಹುದು. ಶಾಯಿ ತಯಾರಿಕೆ ಆರಂಭವಾದ ಮೇಲೆ ಬರವಣಿಗೆಗಾಗಿ ಅದರ ಬಳಕೆ ಹೆಚ್ಚುತ್ತಾ ಹೋಯಿತು. ಇದು ವಿದ್ಯಾರ್ಜನೆಗೆ ಹೊಸ ಆಯಾಮವನ್ನೇ ನೀಡಿತು. ಚೀನಾದಲ್ಲಿ ಕ್ರಿಸ್ತಪೂರ್ವ 18ನೇ ಶತಮಾನದಲ್ಲಿಯೇ ಶಾಯಿಯ ಬಳಕೆ ಇತ್ತು. ಸಸ್ಯಗಳು, ಪ್ರಾಣಿ ಮತ್ತು ಖನಿಜದ ಮಿಶ್ರಣದಿಂದ ತಯಾರಿಸಿದ ಶಾಯಿಗಳನ್ನು ಬಳಸಲಾಗುತ್ತಿತ್ತು. ಕ್ರಿಸ್ತಪೂರ್ವ 250ರಲ್ಲಿ ಮಸಿ ಹಾಗೂ ಪ್ರಾಣಿ ಗೊಂದಿನಿಂದ ತಯಾರಿಸಿದ ಮಿಶ್ರಣವನ್ನು ಉಪಯೋಗಿಸಲಾಗುತ್ತಿತ್ತು. ಆ ಶಾಯಿ ಆಧುನಿಕ ಶಾಯಿಗೆ ಹೋಲಿಕೆಯಾಗುತ್ತದೆ. ಭಾರತದಲ್ಲಿ ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ಉಪಯೋಗಿಸುತ್ತಿದ್ದ ಶಾಯಿಗೆ ಮಾಸಿ ಎಂದು ಕರೆಯುತ್ತಿದ್ದರು. ಸುಟ್ಟ ಎಲುಬು, ಟಾರು, ಮೇಣ ಹಾಗೂ ಇತರ ಉಪವಸ್ತುಗಳನ್ನು ಉಪಯೋಗಿಸಲಾಗುತ್ತಿತ್ತು. ಬರೆಯುವ ಶಾಯಿ ಹಾಗೂ ಚೂಪು, ಸೂಜಿ ಅಥವಾ ಹಕ್ಕಿಯ ಗರಿ ಭಾರತದಲ್ಲಿ ಎಲ್ಲೆಡೆ ಕಂಡುಬರುತ್ತಿತ್ತು. ಅನೇಕ ಬೌದ್ಧ ಹಾಗೂ ಜೈನ್ ಸೂತ್ರಗಳನ್ನು ಶಾಯಿಯಲ್ಲಿಯೇ ಬರೆಯಲಾಗಿದೆ. ಪುರಾತನ ರೋಮ್ನಲ್ಲಿ ಅಟ್ರಾಮೆಂಟಮ್ ಅನ್ನು ಉಪಯೋಗಿಸಲಾಗುತ್ತಿತ್ತು. 15ನೇ ಶತಮಾನದಲ್ಲಿ ಯುರೋಪ್ನಲ್ಲಾದ ಮುದ್ರಣ ಯಂತ್ರದ ಆವಿಷ್ಕಾರದ ಪರಿಣಾಮ ಜೋಹಾನ್ಸ್ ಗುಟೆನ್ ಬರ್ಗ್ ಎಂಬುವವರು ಹೊಸ ರೀತಿಯ ಶಾಯಿಯನ್ನು ಉಪಯೋಗಿಸಿದರು. ಆರೋಗ್ಯಕ್ಕೆ ಹಾನಿಕರ. ಪುರಾತನ ಕಾಲದಲ್ಲಿ ಇಂಗಾಲ್ ಹಾಗೂ ಪಿತ್ತರಸದಿಂದ ತಯಾರಿಸಿದ ಶಾಯಿಯನ್ನು ಉಪಯೋಗಿಸಲಾಗುತ್ತಿತ್ತು. ಇವೆರಡು ಆರೋಗ್ಯಕ್ಕೆ ಅತ್ಯಂತ ಹಾನಿಕರವಾಗಿದ್ದವು. ಇಂದು ಉಪಯೋಗಿಸುವ ಶಾಯಿ ಕೂಡ ಹಾನಿಕರವೇ. ಕೆಲವರಲ್ಲಿ ಈ ಶಾಯಿಯನ್ನು ತಿಂದರೂ ತೊಂದರೆ ಇಲ್ಲ ಎಂಬ ತಪ್ಪು ಗ್ರಹಿಕೆ ಇದೆ. ಆದರೆ ಡಿಜಿಟಲ್ ಮುದ್ರಣ ಯಂತ್ರ ಹಾಗೂ ಪೆನ್ನಿನಲ್ಲಿ ಉಪಯೋಗಿಸುವ ಶಾಯಿ ಕೂಡ ಅಪಾಯಕಾರಿಯೇ. ತೀವ್ರ ತಲೆನೋವು, ಚರ್ಮಕ್ಕೆ ಕಿರಿಕಿರಿ, ನರ ವ್ಯವಸ್ಥೆ ದುರ್ಬಲಗೊಳ್ಳುವಿಕೆ ಕಂಡುಬರುತ್ತದೆ. ಕಳಪೆ ದರ್ಜೆಯ ಶಾಯಿ ಇನ್ನೂ ಅಪಾಯಕಾರಿ. ಅತಿಯಾದ ಕಬ್ಬಿಣದ ಅಂಶ ಶಾಯಿಯ ದೊಡ್ಡ ಸಮಸ್ಯೆಯಾಗಿದೆ. ಧನ್ಯವಾದಗಳು.